ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸೋದರಿ, ಈ ಮುಂಜಾನೆ ವೇಳೆಯಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ದೇವ ಮಕ್ಕಳೇ, ನಮ್ಮ ದೇವರು ಕರುಣಾಮಯನು, ಕರುಣಾ ಸಾಗರನು ಆಗಿ ನಮ್ಮನ್ನು ಪ್ರೀತಿಸುವಂಥ ದೇವರು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತನ ಕೃಪಾ ವರಗಳಿಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ನೂತನ ದಿನ ನಮಗಾಗಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು, ನನ್ನಲ್ಲಿ ಹಿಂಬಾಲಿಸಬೇಕೆಂಬುದೇ ಆತನ ಇಚ್ಛೆಯಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾನೆ. ಆತನಲ್ಲಿ ನಾವು ಯಾವ ರೀತಿಯಲ್ಲಿ ಒಡಂಬಡಿಕೆ ಸಂಬಂಧವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಪ್ರೀತಿಯ ದೇವ ಮಕ್ಕಳೇ, ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 12ನೇ ವಾಕ್ಯದಿಂದ 20ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡುತ್ತೇನೆ. ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 12ನೇ ವಾಕ್ಯದಿಂದ 20ನೇ ವಚನವರೆಗೂ ನಿಮಗಾಗಿ ನಾನು ಓದ್ತೀನಿ. ಅಲ್ಲಿ ಏನು ಹೇಳ್ತದಂದ್ರೆ ನೋಡಿ, ಅದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಾಗಿ ಈಗ ಬೋಧಿಸುವ ಆತನ ಆಜ್ಞೆ ವಿಧೆಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳುತ್ತಾನೆ. ಆಲೋಚಿಸಿರಿ, ಉನ್ನತವಾದ ಆಕಾಶ ಮಂಡಲವು ಮತ್ತು ಭೂಮಿಯು ಅದರಲ್ಲಿರುವ ಎಲ್ಲವೂ ನಿಮ್ಮ ದೇವರಾದ ಯೆಹೋವನವೇ. ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವಾಗಿಯೂ ಅವರನ್ನು ಪ್ರೀತಿಸಿದ್ದರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲ ಜನಗಳಿಗಿಂತ ಅಂದುಕೊಂಡನು. ಅದರಿಂದ ನೀವು ಆಜ್ಞೆಗೆ ಮಣ್ಣಿಯಾದ ನಿಮ್ಮ ದುರ್ವ ಸ್ವಭಾವವನ್ನು ಬಿಟ್ಟು ನಿಮ್ಮ ಹೃದಯದಲ್ಲಿ ಸ್ತುತಿ ಮಾಡಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನಾಗಿಯೂ ಇದ್ದಾನೆ ಏನು ದೇವರಾಗಿಯೂ ಕರ್ತನಾಗಿಯೂ ಇದ್ದಾನೆ. ಆತನು ಪರಮ ದೇವರು, ಪರಮ ದಕ್ಷನು ನೋಡುವವನಲ್ಲ, ಲಂಚ ತೆಗೆದುಕೊಳ್ಳುವವನಲ್ಲ. ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧೇಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶಿಗಳವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ. ಐಗುಪ್ತ ದೇಶದಲ್ಲಿ ನೀವೇ ಪರದೇಶಿಗಳಾಗಿದ್ದು ಸ್ಥಾಪಿಸಿಕೊಂಡು ಪರದೇಶದಲ್ಲಿ ಪ್ರೀತಿ ಇಡ್ರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಆತನು ಹೊಂದಿಕೊಂಡು ಆತನ ಹೆಸರನ್ನ ಮೇಲೆ ಪ್ರಮಾಣ ಮಾಡಬೇಕು. ಆಮೇನ್. ನೋಡಿ ಪ್ರೀತಿಯ ದೇವ ಮಕ್ಕಳೇ, ದೇವ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಮನ್ನು ಕಲಿಸುತ್ತೆ. ದೇವರಲ್ಲಿ ಯಾವ ರೀತಿಯಲ್ಲಿ ನಾವು ಒಡಂಬಡಿಕೆ ಸಂಬಂಧ ಮಾಡಿಕೊಳ್ಳಬಹುದು ಎಂಬುದಾಗಿ ನೋಡಿ ದೇವ ವಾಕ್ಯ ಹೇಳ್ತದೆ. ಇಲ್ಲಿ 12ನೇ ವಚನ ಹೇಳ್ತದೆ, ಆದದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡಿಬೇಕು ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರು ನಮ್ಮನ್ನು ಏನು ಕಳಿಸ್ತಾರೆ, ದೇವರು ಮನುಷ್ಯರಿಂದ ಏನು ಗೌರವ, ವಿಧೇಯತೆ, ಪ್ರೀತಿ ಎಂಬುದಾಗಿ ಕಳಿಸ್ತಾ ಇದ್ದಾರೆ. ನಾವು ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರು ಹೇಳ್ತಿದ್ದೇನೆ, ನೀವು ನನ್ನ ಮಾರ್ಗದಲ್ಲಿ ನಡ್ರಿ, ಭಯಭಕ್ತಿಯಿಂದ ಜೀವಿಸಿರಿ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಅದೇ ಥರ ಹೇಳ್ತಾರೆ, ಯಾವುದೇ ಕಾರಣಕ್ಕಾಗಿ ನಾವು ಲಂಚ ತಗೋದೆ ದೇವರ ಪ್ರೀತಿಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ಥರ ಮೇಕೆನ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ. ಇಲ್ಲಿ ನೋಡಿ, ಮನುಷ್ಯರೇ, ಒಳ್ಳೆಯದು ಎಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇನ್ನೆಷ್ಟೇ ಹೊರತು ಯೆಹೋವನು ನಿನ್ನಿಂದ ಏನು ಅಪೇಕ್ಷಿಸುವನು. ಆಮೀನ್. ಇಲ್ಲಿ ಪ್ರಶ್ನೆ ಮಾಡ್ತಾನೆ, ಮನುಷ್ಯರೇ, ದೇವರು ನಿಮ್ಮನ್ನು ಕೇಳೋದೇನೆಂದ್ರೆ ನೀವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ, ಆತನಿಗೆ ಸಂಬಂಧ ಒಂದು ಒಡಂಬಡಿಕೆವಾಗಿ ನೀವು ಜೀವಿಸಿರಿ ಎಂಬುದೇ ಕೇಳ್ತಾ ಇದ್ದಾರೆ. ಆದರೆ ದೇವ್ರು ನಮಗೆ ನೀವು ಇದು ಕೊಡ್ರಿ ಅದು ಕೊಡ್ರಿ ಅಂತ ದೇವ್ರು ಏನು ಕೇಳ್ತಾ ಇಲ್ಲ. ಪ್ರೀತಿ ಮಕ್ಕಳೇ, ಅದು ಕೇಳೋದೇನೆಂದ್ರೆ ನೀವು ನನ್ನಲ್ಲಿ ಭಯಭಕ್ತಿ
ಭಯಭಕ್ತಿಯಿಂದ ನನ್ನ ಒಳ್ಳೆ ಮಾರ್ಗದಲ್ಲಿ ನೀವು ನಡೀರಿ ಎಂಬುದೇ ಆತನ ಕೇಳ್ತಾ ಇದ್ದಾನೆ. ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಸಮಯ ಇದ್ದಾಗ ಮಾತ್ರ ದೇವ್ರ ಭಯಭಕ್ತಿಯಿಂದ ನಡಿತೀವಿ. ಸಮಯವಿಲ್ಲ ಅಂದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರನ್ನ ಮರೆತಾ ಇರ್ತೀವಿ. ಆದ್ರೆ ದೇವ್ರ ಮಕ್ಕಳೇ, ಇಸ್ರಾಯೇಲ್ ಆ ತರ ಮಾಡಲಿಲ್ಲ. ದೇವರನ್ನು ಯಾವಾಗಲೂ ಕೊಂಡಾಡ್ತಾ ಇದ್ರು. ದೇವ್ರೇ, ನಾವು ನಿನ್ನಲ್ಲೇ ಜೀವಿಸ್ತೀವಿ, ನಾವು ನಿನ್ನಲ್ಲೇ ನಾವು ಆರಾಧಿಸ್ತೀವಿ ಎಂಬುದಾಗಿ ದೇವರಲ್ಲಿ ಒಡಂಬಡಿಕೆಯಿಂದ ಅವ್ರು ಜೀವಿಸ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ಅದೇ ತರ ದೇವ ಮಕ್ಕಳೇ ನೋಡಿ, 20ನೇ ವಚನ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನು ಸೇವಿಸಬೇಕು. ನೋಡಿ ದೇವ ಮಕ್ಕಳೇ, ನಾವು ಆತನನ್ನು ಸೇವಿಸಬೇಕು. ನಾವು ಯಾರನ್ನು ಸೇವಿಸ್ತಾ ಇದೀವಿ ಎಂಬುದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ಗಲಿಬಿಲಿಯಲ್ಲಿ ಜೀವಿಸ್ತಾ ಇದೀವಿ, ಸೈತನ ಭಯದಲ್ಲಿ ಇದ್ದೀವಿ, ಸೈತನ ಅಂಧಕಾರಗಳಲ್ಲಿ ನಾವು ಜೀವಿಸ್ತೇವೆ. ಆದ್ರೆ ದೇವರು ಹೇಳ್ತಾನೆ, ಮಕ್ಕಳಿರ, ನಾನು ನಿಮ್ಮಲ್ಲಿ ಏನು ಕೇಳ್ತಿಲ್ಲ, ಆದರೆ ಬದಲಾಗಿ ನೀವು ನನ್ನಲ್ಲಿ ಕಲಿತುಕೊಳ್ಳಿರಿ. ನಾನು ನಿಮಗೆ ಭಯಭಕ್ತಿಯಿಂದ ಕಲಿಸ್ತೀನಿ, ನಿಮಗೆ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿದ ಮಕ್ಕಳೇ, ಅದೇ ತರ ನೋಡಿ, ತಾಯಿ ತಂದೆ ಇಲ್ಲದವರ ಮತ್ತು ವಿಧೇಯರ ನ್ಯಾಯವನ್ನು ಸ್ಥಾಪಿಸ್ತಾನೆ. ಪರದೇಶಿಗಳ ಆದರೆ ಪ್ರೀತಿ ಇಟ್ಟು ಅವರಿಗೆ ಅನ್ನಪಾನ ಕೊಡ್ತಾನೆ. ನಮಗೆ ದೇವರು ಪ್ರೀತಿಸುವಂತ ದೇವರು. ಈ ಲೋಕದಲ್ಲಿ ಜನರು ನಮ್ಮನ್ನು ಪ್ರೀತಿಸದೇ ಇರಬಹುದು, ಆತ್ಮಿಕರು ಪ್ರೀತಿಸಬಹುದು, ಸಂಬಂಧಿಕರು ನಮ್ಮ ಮೇಲೆ ಇಲ್ಲ ಇರಬಹುದು. ಅಯ್ಯೋ, ಇವ್ರ ಹತ್ರ ಏನಿದೆ, ಹಣ ಇಲ್ಲ, ಏನಿಲ್ಲ, ನಾವು ಯಾವ ರೀತಿಯಲ್ಲಿ ಪ್ರೀತಿಸಬೇಕು ಎಂಬುದಾಗಿ ನಾವು ಆ ಗಲಿಬಿಲಿಯಲ್ಲಿ ಇರ್ತಾರೆ. ಆದ್ರೆ ದೇವರು ನಮ್ಮನ್ನು ಪ್ರೀತಿಸುವಂತ ದೇವ್ರ ಮಕ್ಕಳೇ, ಆತ ನಮ್ಮನ್ನು, ನನ್ನ ಮಗಳೇ, ನನ್ನ ಮಗಳೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನಗೆ ಒಳ್ಳೆ ಒಡಂಬಡಿಕೆಯಾಗಿ ಒಂದು ಸಂಬಂಧವಾಗಿ ನಿನ್ನನ್ನು ಪ್ರೀತಿಸ್ತೀನಿ ಎಂಬುದಾಗಿ ಕರೀತಾ ಇದ್ದೇನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತನಿಗೆ ನಾವು ವಿಧೇಯತೆಯಿಂದ, ಆತನಲ್ಲಿ ನಾವು ಭಯಭಕ್ತಿಯಿಂದ ಜೀವಿಸಬೇಕು ಎಂಬುದೇ ಹೇಳ್ತದೆ. ಅದೇ ತರ ಧರ್ಮೋಪದೇಶ ಕಂಡ 5ನೇ ಅಧ್ಯಾಯ 33ನೇ ವಾಕ್ಯ ನೋಡುವುದಾದ್ರೆ, ಪ್ರೀತಿಯ ದೇವ ಮಕ್ಕಳೇ ಹೇಳ್ತಾರೆ ನೋಡಿ, ನೀವು ಸ್ವತಂತ್ರಿಸಿಕೊಳ್ಳಬೇಕು, ದೇಶದಲ್ಲಿ ಬಹುಕಾಲ ಶುಭವಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು. ಆಮೇಲೆ ನಾವು ಇನ್ನೂ ಹೆಚ್ಚಾಗಿ ಬದುಕಬೇಕಾದ್ರೆ ನಾವು ಇನ್ನೂ ದೇವರಲ್ಲಿ ಮಾರ್ಗಗಳಲ್ಲಿ ನಡಿಬೇಕೆಂಬುದಾಗಿ ದೇವ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಾವು ಹೇಳ್ಬೋದು, ಅಯ್ಯೋ ಪ್ರತಿದಿನ ನಾನು ದೇವರಲ್ಲಿ ಇದ್ದೀನಿ, ನಾನು ಪ್ರತಿದಿನ ದೇವರಿಗೆ ಸಮಯ ಕೊಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ಬೋದು. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದು ಸಂತೋಷ. ಆದರೆ ಸೈತನಲ್ಲಿ ನಾವು ಮುಳುಗ್ತಾ ಇದ್ದೀವಿ, ಸೈತನ ಕಾರ್ಯದಲ್ಲಿ ನಾವು ತೊಡಗ್ತಾ ಇದ್ದೀವಿ, ನಮ್ಮ ಸಮಯನ ದೇವರನ್ನ ಕೊಡ್ತಾ ಇಲ್ಲ, ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ, ಪಾಪದ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅದೇ ತರ ದೇವ್ರು ಹೇಳ್ತಾನೆ, ಮಕ್ಕಳಿರ, ನಾನು ನಿಮ್ಮನ್ನು ಇಷ್ಟಪಡೋದೇನೆಂದ್ರೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ಮೀಕ ಪ್ರವಾದನೆ ಹೇಳ್ತಾರೆ. ಅದೇ ತರ ನಮ್ಮ ಜೀವಿತದಲ್ಲಿ ದೇವರನ್ನ ಮಾರ್ಗದಲ್ಲಿ ನಡಿಬೇಕು, ಆತನಿಗೆ ಒಳ್ಳೆ ಒಂದು ಒಡಂಬಡಿಕೆ ಸಂಬಂಧವಾಗಿ ನಾವು ಜೀವಿಸಬೇಕು. ಪ್ರೀತಿಯ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರು ನಮ್ಮನ್ನು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ಅದೇ ತರ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇವರಾದ ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆತನು ಪ್ರತಿದಿನ ನಮ್ಮನ್ನು ಕಾಪಾಡುವಂತ ದೇವರು. ಆತನನ್ನು ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಾವು ಪ್ರೀತಿಸಬೇಕು, ಆತನಲ್ಲಿ ನಾವು ಬೆಳಿಬೇಕು. ದೇವರೇ, ನೀನೇ ನನಗೆ ಒಳ್ಳೆ ಮಾರ್ಗನಾಗಿದೆ, ನೀನೇ ನಮಗೆ ಸಹಾಯಕನಾಗಿದೆ. ಈ ಲೋಕದಲ್ಲಿ ನಮ್ಮನ್ನು ಯಾರು ಪ್ರೀತಿಸಲು ಇಲ್ಲ ಹೋದ್ರು ನೀನು ನಮ್ಮನ್ನು ಪ್ರೀತಿಸ್ತಾ ಇದ್ದೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾನೆ. ಅದೇ ಪ್ರೀತಿ ದೇವ ಮಕ್ಕಳೇ, ಕೀರ್ತನೆಗಳು 110ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳ್ತದೆ. 111ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳ್ತದೆ ನೋಡಿ, ದೇವರಲ್ಲಿ ನಾವು ಪ್ರೀತಿಸಬೇಕೆಂಬುದಾಗಿ ಹೇಳ್ತಿದ್ದಾರೆ. 110ನೇ ವಚನ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ಅನುಸರಿಸುವರು ಪೂರ್ಣ ವಿವೇಕಗಳು, ಆತನ ಸ್ತುತಿಯು ನಿರಂತರವಾದುದು. ಆಮೇಲೆ ದಾವೀದನು ಹೇಳ್ತಾನೆ, ದೇವರೇ, ನಿನ್ನಲ್ಲೇ ನಾನು ಜ್ಞಾನ ಇದೆ, ನಾನು ನಿನ್ನಲ್ಲೇ ಭಯಭಕ್ತಿಯಿಂದ, ಭಯವು ಜ್ಞಾನವು ನಿಮ್ಮಲ್ಲಿ ಇದೆ. ದೇವರೇ, ನಾನು ಯಾವಾಗಲೂ ನಿನ್ನನ್ನೇ ಸ್ತುತಿಸ್ತೀನಿ, ನಿನ್ನನ್ನೇ ಆರಾಧಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಜೀವಿತದಲ್ಲೂ ದೇವರನ್ನೇ ಆರಾಧಿಸಬೇಕು, ಆತನಲ್ಲಿ ನಾವು ಭಯ ಪಡಬೇಕು. ಅಯ್ಯೋ, ದೇವ್ರು ನೋಡ್ತಾ ಇದ್ದಾನೆ, ನಾನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೀನಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ದೇವರು, ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಅದಕ್ಕೂ ಕೂಡ ದೇವರೇ, ನಾನು ನಿನ್ನಲ್ಲಿ ಭಯಭಕ್ತಿಯಿಂದ ನಾನು ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾನೆ.
ಪ್ರೀತಿ ದೇವ ಮಕ್ಕಳೇ, ಆತನಲ್ಲಿ ನಾವು ಜೀವಿಸಬೇಕು. ಆತನಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ ಪ್ರೀತಿಯ ದೇವ ಮಕ್ಕಳೇ, ಯೆಹೋವನ ಭಯವೇ ತಿಳುವಳಿಕೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ನೋಡಿ, ಜ್ಞಾನೋಕ್ತಿ ಹೇಳ್ತಾರೆ ಯೆಹೋವನು ಭಯವೇ ತಿಳುವಳಿಕೆ ಹೊಂದಿದೆ. ಹೌದು ಪ್ರೀತಿ ಮಕ್ಕಳೇ, ನಮಗೆ ದೇವ್ರ ಭಯವಿದ್ರೆ ನಮಗೆಲ್ಲವೂ ಜ್ಞಾನವನ್ನು ಕೊಡುವಂತ ದೇವರಾಗಿದ್ದಾನೆ. ನಮ್ಮಲ್ಲಿ ಹೇಳ್ಬೋದು, ಅಯ್ಯೋ ನನ್ನಲ್ಲಿ ವಿವೇಕ ಇದೆ, ನಮ್ಮಲ್ಲಿ ಜ್ಞಾನವಿದೆ, ನಾನು ಎಲ್ಲ ಓದಿದ್ದೀನಿ, ವಿದ್ಯಾಭ್ಯಾಸ ಮಾಡಿದ್ದೀನಿ ಎಂಬುದಾಗಿ ಹೇಳ್ಬೋದು. ಆದರೆ ಸಂತೋಷ. ಆದರೆ ದೇವ್ರ ಭಯವಿಲ್ಲದೆ ಯಾವುದು ಪ್ರಯೋಜನ ಇಲ್ಲ ಪ್ರೀತಿ ದೇವ ಮಕ್ಕಳೇ. ನಾವು ಫಸ್ಟ್ ದೇವರ ಭಯನ ಪಡಬೇಕು. ದೇವರಲ್ಲಿ ಒಡಂಬಡಿಕೆಯಿಂದ ಮತ್ತೆ ಆತನ ಸಂಬಂಧದಲ್ಲಿ ನಾವು ಜೀವಿಸಿದ್ರೆ ದೇವರು ಬಹುಕಾಲ ನೀವು ಸುಖವಾಗಿ ಬಾಳಬಹುದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಬರ್ಬೇಕಾದ್ರೆ ದೇವರು ಅವ್ರಿಗೆ ಹೇಳ್ತಾರೆ, ನೀವು ಭಯಪಡಬೇಡಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನೀವು ನನ್ನ ಭಯದಲ್ಲಿ ನಡ್ರಿ, ನಿಮಗೆ ಬೇಕಂತೆಲ್ಲ ಸಹಾಯನ ಮಾಡ್ತಾ ಇದ್ದೀನಿ, ನೀವು ಯಾಕೆ ಭಯಪಡ್ತಿದ್ದೀರಾ ಎಂಬುದಾಗಿ ದೇವ್ರು ಹೇಳ್ತಾ ಇದ್ರು. ಅದೇ ತರ ಇಂದು ದೇವರು ನಿಮ್ಮನ್ನು ಹೇಳ್ತಾ ಇದ್ದಾನೆ, ಭಯಪಡಬೇಡಿ, ನಿಮ್ಮಿಂದ ಏನು ಕೇಳ್ತಾ ಇಲ್ಲ, ಆದರೆ ನಾನು ಕೇಳೋದು ನೀವು ನನ್ನಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ, ಬಹುಕಾಲ ನೀವು ಬದುಕ್ತೀರಿ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತೀನಿ, ಒಳ್ಳೆ ಆರೋಗ್ಯ ಕೊಡ್ತೀನಿ, ಒಳ್ಳೆ ಜ್ಞಾನ ಕೊಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದೇನೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ, ನಿಮ್ಮ ಆತ್ಮಿಕವಾಗಿ ಅಭಿವೃದ್ಧಿ ಪಡಲಿ ಎಂಬುದಾಗಿ ನಾನು ಆರಿಸ್ತೇನೆ. ದೇವರ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ ಪ್ರೀತಿಗಳ ತಂದೆ ದೇವರ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ದೇವರು ಈ ದಿನ ನೂತನ ದಿನ ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದೇಶಪ್ಪ, ನೀ ನಮ್ಮನ್ನು ಏನು ಕೇಳಲಿಲ್ಲ, ಆದರೆ ದೇವರೇ ನೀನು ನಿಮ್ಮ ಮಾರ್ಗದಲ್ಲಿ ನೀವು ನಡೆಯುವಂತೆ ನೀವು ಕೇಳ್ತಾ ಇದ್ದಕ್ಕಾಗಿ ಸ್ತೋತ್ರ. ಹೌದೇಶಪ್ಪ, ಮೀಕ ಪ್ರಬೋಧನೆ ಹೇಳ್ತಾನೆ, ನಿಮ್ಮಿಂದ ಏನು ಕೇಳದೆ ನೀವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ನಿಮ್ಗೆ ಇಷ್ಟ ಆಗಿದೆ ಎಂಬುದಾಗಿ ಹೇಳಿದಿರಿ. ಹೌದೇಶಪ್ಪ, ಧರ್ಮೋಪದೇಶಗಳನ್ನು ನೋಡುವಾಗ ನೀವು ಭಯಭಕ್ತಿಯಿಂದ ನಡ್ರಿ, ನಿಮ್ಮ ಜೀವಿತದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡ್ರಿ ಎಂಬುದಾಗಿ ನಾವು ಹೇಳಿದಿರಿ. ಹೌದೇಶಪ್ಪ, ನಿಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನನ್ನು ಸಹಾಯ ಮಾಡು ಅಪ್ಪ. ಈ ವಿಡಿಯೋ ನೋಡ್ತಾರೆ ಆ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಭಾಗ ಕೊಡು, ಈ ನೂತನ ದಿನ ನೋಡುವಂತೆ ನೀನು ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ ಅಪ್ಪ. ನೀವು ಪ್ರೀತಿಸುವಂಥ ದೇವರು, ನೀವು ಕರುಣಿಸುವಂಥ ದೇವರಾಗಿದ್ದೀರಪ್ಪ, ನಿಮ್ಗೆ ಸ್ತೋತ್ರ. ಪ್ರೀತಿಗಳ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವನ ತಂದೆ, ಆಮೇನ್. May God bless you.